ನಿನಗ್ ಮದ್ವೆ ನೋಡು ಓಕೆನಾ? 2 ದಿನ ಆಮೇಲೆ ಇವರು ಅಷ್ಟೇ, ಇವ್ರಿಗೂ ಯಾರು ಇಲ್ಲ, ನಮಗೆ ಸಿಕ್ಕಿರುವಂತದ್ದು ಎಲ್ಲರೂ ಅಷ್ಟೇ. ಏನ್ ಓದಿರೋದು ನೀವು? BSc ಕಂಪ್ಯೂಟರ್ ಸೈನ್ಸ್. ಹಿಂಗ್ ಸಿಕ್ಕಿದ್ದು ರಸ್ತೆಯಲ್ಲಿ. ನಾನ್ ಬೇಕಾದ್ರೆ 500 ಜನ ಸಾಕ್ತೀನಿ. ದಯವಿಟ್ಟು ಯಾರು ಒಬ್ರು ಜಾಗ ಅಂತ ಕೊಟ್ರೆ ನಂಗೆ ಬಹಳ ಖುಷಿ ಆಗುತ್ತೆ. ಗೌರ್ಮೆಂಟ್ ಕಡೆಯಿಂದ ಕೊಡ್ತಾ ಇದ್ದೀನಿ ಅಪ್ಲಿಕೇಶನ್, ಯಾರು ನೋ ಅನ್ಕೊಂಡು. ಇವತ್ತವರೆಗೂ ನಮ್ಮ ಒಂದು ಆಶ್ರಮದಲ್ಲಿ, ನಮ್ಮ ಆಶ್ರಮ ಜಾಗ ಫೈಲು DC ಆಫೀಸ್ ಅಲ್ಲಿ ಕೂಡ ಇದೆ, ಇದುವರೆಗೂ ಆಗಿಲ್ಲ. ಅಲ್ಲ, ನಾನ್ ನೋಡ್ತಾ ಇದ್ದೀನಿ ಅವಾಗಿಂದ ಎಲ್ಲಾರ ಜೊತೆನೂ ಹಿಂಗೆ ಕಾಮಿಡಿ ಮಾಡ್ಕೊಂಡೇ ಇರ್ತೀರಾ, ಅಥವಾ ಇವ್ರೇನಾದ್ರೂ ಒಂಚೂರು ಚೇಷ್ಟೆ ಗೀಷ್ಟೆ ಮಾಡಿದಾಗ ಕೋಪ ಗೀಪ ಏನಾದ್ರು ಬರುತ್ತಾ ನಿಮಗೆ? ನೋಡಿ, ನಾನು ಒಂದ್ ಮಾತು ಹೇಳ್ತೀನಿ ನೋಡಿ, ಕೋಪಗಿಂತ ನಾನು ನಿಮ್ಗೆ ಅವಾಗ್ಲೇ ಹೇಳ್ದೆ, ಯಾರು ಬೇಕು ಅಂತ ಈ ಒಂದು ಆಶ್ರಮಕ್ಕೆ ಬರಲ್ಲ, ಸಮಯ ಸಂದರ್ಭ ಮಾಡ್ಸುತ್ತಷ್ಟೇ. ಬಟ್ ಅವಾಗಿಂದ ಒಂದು ಚೇಷ್ಟೆ ಮಾಡಿದೆ ಅಂದ್ರೆ ಅವನಿಗೊಂದು ಮನ್ಸಿಗೊಂದು ಇದು ಸಿಗ್ಲಿ, ನೆಮ್ಮದಿ ಸಿಗ್ಲಿ, ಅವರು ಖುಷಿ ಆಗ್ಲಿ, ಅವ್ರಿಗೂ ಒಂದು ನೋವು ಮರೀಲಿ ಅಂತ. ಅಟ್ಲೀಸ್ಟ್ ಅವ್ನ ಮದ್ವೆ ಇವತ್ತರೆಗೂ ಮದ್ವೆ ಆಗಿಲ್ಲ, ಅಟ್ಲೀಸ್ಟ್ ಮದ್ವೆ ಆಗ್ತೀನಿ ಅಂದಾಗ್ಲೂ ಸ್ವಲ್ಪ ಖುಷಿ ಪಡ್ಲಿ, ಒಂದ್ 5 ನಿಮಿಷ. ಅವ್ರು ನನಗೆ ಕೊಡ್ತಾರೆ 2 ದಿವಸ 3 ದಿವಸ ಯೋಚನೆ ಮಾಡಿ ಹೇಳ್ತೀನಿ ಅಂತೆಲ್ಲ. ಹೌದಾನೆ? ನೋಡಿ ಎಷ್ಟ್ ಡಿಮಾಂಡ್ ಇದೆ ನಿಮ್ಮ ಇದು ಆಶ್ರಮದಲ್ಲಿ ಹುಡುಗರನ್ನ ಪಡಿಬೇಕಂದ್ರೆ. ಈಗ ಇವಾಗ ರವಿ ಹೇಳ್ರಿ, ನನ್ಗೆ ಈಗ ಡೌಟ್ ಆಗ್ತಿದೆ, ಇವರೇ 2 ದಿನ 3 ದಿನ ನನಗೆ ಟೈಮ್ ಕೊಟ್ಟಿದ್ದಾರೆ, ಇನ್ ನನಗೆ ಮದ್ವೆ ಆಗತ್ತಾ ಇಲ್ವಾ ಅಂತ ಹೇಳಿ ಹಂಗ್ ಡೌಟ್ ಬರ್ತಾ ಇದೆ. ನೋಡೋಣ, ಏನಾಗ ಗೊತ್ತಿಲ್ಲ, ನೋಡೋಣ ಗೊತ್ತಾಗುತ್ತೆ. ರವಿ ಚೆನ್ನಾಗವ್ರ? ಚೆನ್ನಾಗವ್ರ? ಓಕೆ, ನನಗೆ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂದ್ಬಿಡ್ತೀರಾ? ನಾವ್ ಹೋಗ್ಬಿಟ್ರೆ ಏನಮ್ಮ ಜಗಳ ಅಲ್ಲ, ನಿನಗ್ ಮದ್ವೆ ನೋಡು ಓಕೆನಾ? 2 ದಿನ ಆಮೇಲೆ ಯಾಕ್ ಸರ್ ಅವಾಗಿಂದ 2 ದಿನ ಟೈಮ್ ಕೊಡ್ತಾನೆ ಇದಾರೆ. ನಾಳೆ ನಂದು ಅಷ್ಟೇ. ಆಯ್ತು 2 ದಿನ ಆದ್ಮೇಲೆ ಸರಿ ಸರಿ ಎಂಗೇಜ್ಮೆಂಟ್ ಫಿಕ್ಸ್ ಆಯ್ತು. ಅದು ನೀವ್ ಹೇಳಿ, ನಾವು ಒಂದ್ 2 ದಿನ ಪರ್ಸನಲ್ ಆಗಿ ಮಾತಾಡ್ಬೇಕು. ಏನೇನ್ ಮಾತಾಡ್ತೀರಾ ಪರ್ಸನಲ್ ಆಗಿ ಅಂತ ನಾನು ಯೋಚನೆ ಮಾಡ್ತಾ ಇದೀನಿ. ಸರಿ, ಪ್ರಿಪೇರ್ ಆಗಿ ಚೆನ್ನಾಗಿ, ಆಯ್ತಾ? ಚೆನ್ನಾಗ್ ಆಗ್ಬೇಕು. ಸರಿ ಸರಿ ಸರಿ, ಓಕೆ, ಬೈ ಮಾಡೋರಿಗೆ. ಬಾಯ್ 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 ಬಾಯ್. ಕುತ್ಕೊಳ್ಳಿ, ಬನ್ನಿ ಹಂಗೆ. ಇದು ಬಂದ್ಬಿಟ್ಟು ಮತ್ತೊಂದು ಲೇಡೀಸ್ ರೂಮ್. ಇದು ಇವರೆಲ್ಲ ಇರ್ತಾರೆ ಲೇಡೀಸ್, ಇವ್ರಿಗೆ ಯಾರು ಇಲ್ಲ. ಇವರು ನಂಗೆ ಎಲ್ಲರೂ ಸಿಕ್ಕಿರೋದೆ. ಎಲ್ಲರೂ ಅವ್ರಿಗೊಂದು ನಮಸ್ತೆ ಮಾಡಿ. ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ನಮ್ ಸರ್ ಬಗ್ಗೆ ಏನ್ ಹೇಳ್ತೀರಾ? ಥ್ಯಾಂಕ್ ಯು ಸೋ ಮಚ್. ಬನ್ನಿ ಪಕ್ಕದ ರೂಮ್ಗೆ ಹೋಗೋಣ. ಇದು ರಮಣ್ಣ, ಇದು ಬರೀ ಇವ್ರು ಇರೋದು ಮೇಲ್ಸ್, ಜೆಂಟ್ಸ್. ಇವರು ಅಷ್ಟೇ, ಇವ್ರಿಗೂ ಯಾರು ಇಲ್ಲ, ಎಲ್ಲ ನಮಗೆ ಸಿಕ್ಕಿರುವಂತದ್ದು ಎಲ್ಲರೂ ಅಷ್ಟೇ. ಈ ತರ ಇರ್ತಾರೆ. ಬನ್ನಿ ಇಲ್ಲಿ. ಇದು ಅಲ್ಲಿ ಸರ್ ಅಲ್ಲ ಸರ್, ಒಂದು ನಿಮಿಷ ತಗೊಳ್ಳಿ, ಬನ್ನಿ ಹಂಗೆ ಬನ್ನಿ ನೀವು. ಇವ್ರ ಹೆಸರು ಬಂದ್ಬಿಟ್ಟು, ಇವ್ರು ಅವಾಗ ಒಂದು 6 ಮಂತ್ ಬ್ಯಾಕ್ ಫುಲ್ ವೈರಲ್. ಇವ್ರ ಹೆಸರು ಬಂದ್ಬಿಟ್ಟು ಆನಂದ್ ಅಂತ. ಅವರು ಏನ್ ಸ್ಟಡಿ ಮಾಡಿದ್ದಾರೆ ಕೇಳಿ? ಏನ್ ಓದಿರೋದು ನೀವು? BSc ಕಂಪ್ಯೂಟರ್ ಸೈನ್ಸ್. ಎಸ್. ಓಕೆ. ಹಿಂಗ್ ಸಿಕ್ಕಿದ್ದು ರಸ್ತೆಯಲ್ಲಿ. ಎಷ್ಟು ಒಂದೇ ಕಡೆ, ಎಷ್ಟೋ ಒಂದ್ 2-3 ವರ್ಷಗಳ ಕಾಲ ಒಂದೇ ಕಡೆ, ಅಲ್ಲೊಂದು 800-900 ಇತ್ತು ಬರೀ ಇದಂತದ ಅದು ಜಿಲ್ಲೆಗಳು ಅಂತ ಜಾಗ ಇದ್ದಿದ್ದು. ಮಲ್ಕೊಂಡು ಅಡ್ಡ ಬಿಡ್ಕೊಂಡು ಫುಲ್ ಹುಚ್ಚಿನ ತರ ಇದ್ದಿತ್ತು. ಇವತ್ತು ಬಂದು ನಮ್ಮ ಆಶ್ರಮ ಮಾಡಿದ್ದಾರೆ. ಅವಾಗ ನಮ್ಮ ಆಶ್ರಮದಲ್ಲಿ ನಮ್ದು ಆಫೀಸ್ ವರ್ಕ್, ಕಂಪ್ಯೂಟರ್ ವರ್ಕ್ ಎಲ್ಲ ಮಾಡ್ತಾರೆ. ಕಂಪ್ಯೂಟರ್ನ ಒಳ್ಳೆ ಕಣ್ಮುಚ್ಕೊಂಡು ಹೆಂಗ್ ಹೊಡಿತಾನೆ. ಬಟ್ ಇವಾಗ್ಲೂ ಸ್ವಲ್ಪ ಮೆಂಟಲಿ ಸ್ವಲ್ಪ ಕೇಸೆ, ಬಟ್ ಅಷ್ಟು ಇಲ್ಲ. ಬಟ್ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತಾರೆ. ನಿಮ್ಮ ಹೆಸರು ಹೇಳಿ? ಆನಂದ್ ದೇಸಾಯಿ. ಓಕೆ. ಖುಷಿಯಾಗಿದ್ದೀರಾ ಸರ್ ಇಲ್ಲಿ? ಅವರಷ್ಟೇ, ಜಾಸ್ತಿ ಮಾತಾಡಲ್ಲ. BSc ಫೆಲೋ. BSc ಕಂಪ್ಯೂಟರ್ ಸೈನ್ಸ್ ನ ತೋರಿಸ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು. ಬನ್ನಿ. ಇವಾಗ ಏನ್ ನೋಡಿದ್ರಿ, ಇದೇ ನಮ್ಮ ಒಂದು ಆಶ್ರಮ.
ಬನ್ನಿ ಇವಾಗ ನೀವು ನೋಡಿದ್ರಲ್ಲ, ಒಳಗಡೆ ರೂಮಲ್ಲೆಲ್ಲ ಎಲ್ಲ ಇದಾರೆ. ಹಾಲಲ್ಲಿ ನೋಡಿ, ಹಾಲಲ್ಲೂ ಹಾಕಿದೀವಿ ಮಂಚಗಳು. ಕೆಲವರು ಫೋನ್ ಮಾಡ್ತಾರೆ ನಮ್ಗೆ, ಫೋನ್ ಮಾಡ್ಬಿಟ್ಟು ಸರ್ ನಿಮ್ದು ಆಶ್ರಮದಲ್ಲಿ ನನಗೆ ಒಂದ್ಸರಿ ಫೋನ್ ಬರುತ್ತೆ ಸುಮಾರು ಜನ ಅಂತ ಹೇಳ್ಬಿಟ್ಟು. ಹಾ, ನಮ್ಮ ಆಶ್ರಮದಲ್ಲಿ ಫೋನ್ ಮಾಡ್ತಾರೆ, ಸರ್ ನಿಮ್ಮ ಆಶ್ರಮ ಸೇರಿಸ್ಬೇಕಾಗಿತ್ತು. ಇಲ್ಲಪ್ಪ ಫುಲ್ ತುಂಬ ಹೋಗ್ಬಿಟ್ಟಿದೆ, ಜಾಗ ಇಲ್ಲ ಅಂದ್ರೆ. ಮತ್ತೆ ವಿಡಿಯೋಸ್ ಎಲ್ಲ ಬಿಡ್ತಾರೆ, ಯಾಕೆ ಸರ್ ನೋಡಲ್ಲ, ಜಾಗ ಇಲ್ಲಪ್ಪ ಅಂದ್ರೂ ನೋಡಿ. ಈಗ ಎಲ್ಲರೂ ಇಲ್ಲಿ ಹಾಲಲ್ಲಿ ಹಾಕಿದ್ರೆ ಹೌದು ಮಂಚ, ಸರ್, ಅಲ್ಲೂ ಇಲ್ಲ ಅಂದ್ರೂ ಕೆಳಗಡೆನು ಮಲ್ಕೊಂತಾರೆ, ಜಾಗ ಇಲ್ಲ. ಅದೇ ಹೇಳ್ತೀನಿ, ಕೆಳಗಡೆ ಇದೆಯಲ್ಲ ನಾನ್ ಬೇಕಾದ್ರೆ 500 ಜನ ಸಾಕ್ತೀನಿ. ದಯವಿಟ್ಟು ಯಾರು ಒಬ್ರು ಜಾಗ ಅಂತ ಕೊಟ್ರೆ ನಂಗೆ ಬಹಳ ಖುಷಿ ಆಗುತ್ತೆ. ನೋಡಿ, ಇವತ್ತು ನಮ್ಮ ಆಶ್ರಮ ಕಳೆದ 8.5 ವರ್ಷಗಳಿಂದ ಬಾಡಿಗೆಯಲ್ಲೇ ಆಶ್ರಮ ಇದ್ ಮಾಡ್ತಾ ಇರೋದು. ಇವತ್ತರೆಗೂ ಸ್ವಂತ ಆಶ್ರಮ ಆಗಿಲ್ಲ. ದಯವಿಟ್ಟು ಯಾರಾದ್ರೂ ಇದ್ರೆ ನಮ್ಮ ಸರ್ ಗೌರ್ಮೆಂಟ್ ಕಡೆಯಿಂದನೂ ಏನು ಹೆಲ್ಪ್ ಆಗ್ತದೆ? ಗವರ್ಮೆಂಟ್ ಕಡೆಯಿಂದನೂ ಕೊಡ್ತಾ ಇದ್ದೀನಿ ಅಪ್ಲಿಕೇಶನ್. ಯಾರು ನೋ ಒನ್ ಕ್ಯಾನ್ ಹೆಲ್ಪ್. ಇವತ್ತರೆಗೂ ಇಂಟ್ರೆಸ್ಟ್ ತೋರ್ಸಲ್ಲ. ಇವತ್ತರೆಗೂ ನಮ್ಮ ಒಂದು ಆಶ್ರಮದಲ್ಲಿ, ನಮ್ಮ ಆಶ್ರಮ ಜಾಗ ಫೈಲು DCFS ಅಲ್ಲಿ ಕೂಡ ಇದೆ. ಇದುವರೆಗೂ ಆಗಿಲ್ಲ, ಬಟ್ ಗೊತ್ತಿಲ್ಲ. ನಾನು ಹೇಳೋದಿಷ್ಟೇ, ಯಾರಾದ್ರೂ ದಾನಿಗಳು ಇದೀರಿ, ಕೋಟ್ಯಾಂತರ ರೂಪಾಯಿ ಗಟ್ಟಲೆ ಇದೆ, ಎಷ್ಟೋ ಎಕರೆ, ಸಾವಿರಾರು ಎಕರೆಗಳಿದಾವೆ. ದಯವಿಟ್ಟು ನಾನು ಹೇಳೋದಿಷ್ಟೇ, ನಮ್ಮ ಆಶ್ರಮಕ್ಕೆ ಒಂದು ಜಾಗ ಬೇಕು. ನನ್ನ ಹೆಂಡತಿ ಮಕ್ಕಳು, ನಮ್ಮ ಅಪ್ಪ ಅಮ್ಮನ ಸಾಕಲ್ಲ, ಬೀದಿಯಲ್ಲಿ ಬಿದ್ದವ್ರಿಗೆ ಆಶ್ರಯ ಕೊಡಕ್ಕೋಸ್ಕರ ಅಷ್ಟೇ. ದಯವಿಟ್ಟು ಯಾರಾದ್ರೂ ಇದ್ರೆ ದಯವಿಟ್ಟು ನಮಗೊಂದು ಆಶ್ರಮಕ್ಕೆ ಒಂದು ಜಾಗ ಕೊಡಿ. ಸಾವಿರಾರು ಜನಕ್ಕೆ ಸಹಾಯ ಮಾಡೋ ಶಕ್ತಿ ಆಗುತ್ತೆ. ಜಾಗ ಕೊಡಿ, ನನ್ನ ಮೇಲೆ ನಂಬಿಕೆ ಇದ್ರೆ ಮಾತ್ರ. ಯಾಕಂದ್ರೆ 8.5 ವರ್ಷಗಳಿಂದ ನಿಮ್ಗೆ ಗೊತ್ತು, ನಾನು ಎಷ್ಟೋ ಇವತ್ತು ಸಾವಿರಾರು ಜನಕ್ಕೆ ಆಶ್ರಯ ಕೊಟ್ಟಿರುವಂತ ವ್ಯಕ್ತಿ. ನಿಮಗೆ ನನ್ನ ನಂಬಿಕೆ ಇದೆ. ದಯವಿಟ್ಟು ನಮ್ಗೊಂದು ಜಾಗ ಕೊಟ್ಟು ಸಾವಿರಾರು ಜನಕ್ಕೆ ಆಶ್ರಯ ಕೊಡಕ್ಕೆ ನೀವು ಒಂದು ಅದಕ್ಕೊಂದು ಒಂದು ಸಹಾಯ ಆಗ್ಲಿ. ನಿಮ್ ಕಡೆಯಿಂದ ನಮಗೆ ಒಂದು ಸಪೋರ್ಟ್ ಬೇಕು. ಯಾರ್ಯಾರು ಸಹಾಯ ಮಾಡ್ಬೇಕು ಅನ್ಕೊಂಡಿದ್ರೆ ನಮ್ಮ ಒಂದು ಆಶ್ರಮಕ್ಕೆ ಬಂದು ನಿಮ್ಮ ಕೈಲಾದ ಮಟ್ಟಿಗೆ ಒಂದು ಸಹಾಯ ಮಾಡಿ. ಯಾಕೆ ಅಂದ್ರೆ ಹಸದವ್ರಿಗೆ ಅನ್ನ ಕೊಟ್ಟರೆ ದೇವರಿಗೆ ಸಾಲ ಕೊಟ್ಟಂತೆ. ಅಂದ್ರೆ ದೊಡ್ಡ ಆಶ್ರಮ ಕಟ್ಬೇಕು ಅನ್ನೋದು ಒಂಥರ ಕನ್ಸು ತುಂಬಾ ವರ್ಷಗಳಿಂದ. ಆದ್ರೆ ಅದಕ್ಕೆ ಕರೆಕ್ಟ್ ಆಗಿ ಒಂದ್ ಜಾಗ ಸಿಗ್ತಾ ಇಲ್ಲ ನಮ್ಗೆ. ಯಾಕಂದ್ರೆ ನಮ್ಗೆ ಈ ಜಾಗ ಈಗ ಅಂದ್ರೆ ನಾವೀಗ ತಗೋಬೇಕು ಅಂದ್ರೆ 1 ಎಕರೆಗೆ 3 ಕೋಟಿ 4 ಕೋಟಿ ಹೇಳ್ತಾರೆ. ಈಗ ನಾವು 30-40 60-40 ಜಾಗ ತಗೊಂಡು ನಾಳೆನೆ ಕಟ್ಟಿಸ್ಬೋದು. ಅದು ಆಶ್ರಮ ಆಗಲ್ಲ. ನಮಗೆ ಆಶ್ರಮ ಅಂದ್ರೆ ಹೊರಗೆ ಮುಂದೆ ಒಂದು ವಾಕಿಂಗ್ ಜಾಗ ಇರ್ಬೇಕು, ಮರಗಳು ಇರ್ಬೇಕು, ಅವ್ರು ಫ್ರೀ ಆಗಿರ್ಬೇಕು. ಒಂದು 30-40 ಎಷ್ಟೋ ಜನ ಆಶ್ರಮ ಮಾಡವ್ರೆ, ಅಲ್ಲೇ ಗೊತ್ತು ಲಾಕ್, ಹೊರಡೆ ಬಿಡಲ್ಲ. ಹೊರಡೆ ಹೋದ್ರೆ ಅಕ್ಕಪಕ್ಕ ಮನೆ ಬೈತಾರೆ, ಅವ್ರನ್ನ ಯಾಕಪ್ಪ ವಯಸ್ಸಾಗ ಆಚೆ ಬಿಟ್ಟಿದ್ಯಾ, ಹುಚ್ಚುಗಳು ಆಚೆ ಬಿಟ್ಟಿದೆ, ಹುಚ್ಚುಗಳು ಆಚೆ ಬಿಡಬೇಡ, ನಮ್ಮ ಮಕ್ಕಳು ಹೊಡಿತಾರೆ, ಈ ತರ ಎಲ್ಲ ಪ್ರಾಬ್ಲಮ್ಸ್ ಇದೆ. ಅದಕ್ಕೆ ಒಂದು ಪ್ಲಾನ್ ಮಾಡ್ತಾ ಇದ್ದೀನಿ. ಯಾರಾದ್ರೂ ದಾನಿಗಳು ಸಿಗ್ತಾರೆ ಅಂತ ತುಂಬಾ ಹೋಪಿಂದ ಕಾಯ್ತಾ ಇದ್ದೀನಿ. ಯಾರಾದ್ರೂ ದಾನಿಗಳಿದ್ರೆ ದಯವಿಟ್ಟು ನಮ್ಗೊಂದು ಆಶ್ರಮಕ್ಕೆ ಒಂದು ಅರ್ಧ ಎಕರೆನೋ 1/4 ಎಕರೆನೋ ಜಾಗ ಕೊಟ್ರೆ ಒಂದು ಆಶ್ರಮನ ಮಾಡ್ಬೋದು. ನಿಮ್ಮ ಸಪೋರ್ಟ್ ಇದ್ರೆ ಇನ್ನು 1000 ಜನ ಸಾಕ್ತಿವಿ. ಥ್ಯಾಂಕ್ ಯು ಸೋ ಮಚ್. ಇಂತ ನಿಮ್ಮ ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ.